ವಿಜ್ಞಾನಿಗಳು ಮತ್ತು ತೋಟಗಾರಿಕೆ ಬಗ್ಗೆ ಎಲ್ಲ ರೀತಿಯ ಒಂದು ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಇದರಿಂದ ಸಾಕಾದಷ್ಟು ನಮಗೆ ತಿಳುವಳಿಕೆ ಆಗಿದೆ ಅನ್ಕೋತೀನಿ. ನಮಗೂ ಕೂಡ ಇನ್ನೂ ತಿಳ್ಕೊಳ್ಳೋದಿದೆ. ಬಟ್ ಅವರ ಮಾಹಿತಿ ನೀಡಿರೋ ಪ್ರಕಾರ ಇವಾಗ ಒಂದು 50% ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ. ಮಾಹಿತಿಯು ನಮಗೆ ಬೇಕಾದಂಥ ಮಾಹಿತಿ ಕಬ್ಬು ಬೆಳೆಗೆ ಬೀಳ್ತಕ್ಕಂಥ ಏನು ಕೂಳೆ ರೋಗನ ಸಂಸ್ಕರಣೆ ಮಾಡೋದು ಮತ್ತು ಅದನ್ನು ಸುಧಾರಿಸೋದು ಹೇಗೆ ಅಂತ ನಮ್ಮ ಕಬ್ಬಿನ ವಿಜ್ಞಾನಿಗಳು ತಿಳಿಸಿದ್ದಾರೆ, ಭತ್ತದವರು ತಿಳಿಸಿದ್ದಾರೆ ಮತ್ತು ರೇಷ್ಮೆ ವಿಚಾರನ ಸಾಕಷ್ಟು ತಿಳಿದಂಥ ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಯೋಜನೆ ಮಾಡಿಕೊಂಡು ಸಹಾಯಧನ ನಾವು ಕೊಡ್ತೀವಿ ಮತ್ತು ಮಾನವ ದಿನಗಳನ್ನ ಸೃಜನೆ ಮಾಡ್ತೀವಿ ಅಂತ ರೈತರಿಗೆ ಈ ಮೂಲಕ ಒಂದು ಎಕರೆಗೆ ತೆಂಗಿನ ಸಸಿನ 50 ಗಿಡ ಹಾಕಬೇಕು. 50 ಮ್ಯಾಂಡೇಸ್ ಮಾನವ ದಿನಗಳನ್ನ ಸೃಜನೆ ಮಾಡ್ತೀವಿ. ಹಂಗೆ ಪಪ್ಪಾಯನ 800 ಗಿಡಗಳನ್ನ ಹಾಕಬೇಕು ಒಂದು ಎಕರೆಗೆ. ಅದಕ್ಕೆ 18,000 ರೂಪಾಯಿ ಸಹಾಯಧನಗಳನ್ನ ಕೊಡ್ತೀವಿ. ಮತ್ತು ಬಾಳೆನ 1200 ಗಿಡ ಹಾಕಬೇಕು. 46,000 ರೂಪಾಯಿನ ಕೂಲಿ ವೆಚ್ಚವನ್ನು ಭರಿಸ್ಕೊಡ್ತೀವಿ ಅಂತ ತಿಳಿಸ್ತೀವಿ. ಸಸಿಗಳನ್ನು ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಿರ್ಬೋದು ಮತ್ತು ನಮ್ಮ ಕೃಷಿ ಮಹಾವಿದ್ಯಾಲಯದ ಚಾಮರಾಜನಗರದಿಂದ ಮತ್ತು ರೇಷ್ಮೆ ಇಲಾಖೆಯ ಜೊತೆಗೂಡಿ ರೈತರ ತಾಕಿನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ರೈತರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಪ್ರಮುಖವಾಗಿ ಇವತ್ತು ಚೀನಾ ರೇಷ್ಮೆ ಕಡಿಮೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭಾರತದ ರೇಷ್ಮೆಗೆ, ಅದರಲ್ಲೂ ದ್ವಿತಳಿ ರೇಷ್ಮೆಗೆ ಬಯೋಲ್ಟೇನ್ ರೇಷ್ಮೆ ಅಂತೇನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಅದನ್ನು ಬೆಳ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಮುಂದಾಗಬೇಕು. ಸಂಖ್ಯೆ ಜಾಸ್ತಿ ಆಗ್ತದೆ. ವ್ಯಾಕ್ಸಿನ್ ಬರೆದಿಟ್ಕೋತೀವಲ್ಲ, ಯಾವ್ದು ಹಾಕೋಗ್ಯಾರ ಯಾವ್ದು ನಮಗೆ ಗೊತ್ತಿಲ್ಲ ಅದು ಅಕಸ್ಮಾತ್ ಆದರೂ ಕೂಡ ವ್ಯಾಕ್ಸಿನ್ ಆದ್ಮೇಲೆ ನಮ್ಮ ರೈತರು ಗೊತ್ತೈತೆ ನನಗೆ ಎಂದರೆ ನೀರಾವರಿ ಇದ್ದಲ್ಲಿ ಒಣಗಿನ ಅಂದ್ರೆ ಈಗ ಮುಂಗಾರು ಆರಂಭ ಆಗಿರೋದ್ರಿಂದ ಆಲ್ಮೋಸ್ಟ್ ದೇಶಾದ್ಯಂತ 2,000 ಸೈಂಟಿಸ್ಟ್ ಮಾಡಿ ನಿಮ್ಗೆ ಚಲೋ ಅನಿಸ್ತು ಮುಂದಿನ ವರ್ಷ ಇನ್ನೊಂದ್ಸಲ ಬಂದಾಗ ಮೀಟಿಂಗ್ ಮಾಡ್ತಾರೆ. ಈಗ ಫಸ್ಟ್ ಬಿಲ್ ಮಾಡಿರಿ, ಅಷ್ಟು ಮೀರಿ ನಿಮ್ಗೆ ಯಾವ ಈಗ ನಾವು 3-3.5 ಫೂಟ್ ಹಾಕ್ತೇವೆ. ಅದನ್ನು ಬಿಟ್ಟು 4.5 ಫೂಟ ತೊಗರಿ ಹಾಕ್ಬೇಕು. ನಾವೆಲ್ಲ ಹಾಕಿ ನೋಡಿವಿ ಮೊದಲನೇ ವರ್ಷ. ನಾ 6 ಫೂಟ್ ಮಾಡಿ ನೋಡಿದ್ವಿ ತೊಗರಿ. ಇಳುವರಿ ಚಲೋ ಬಂದೈತಿ. ಒಂದು ವರ್ಷ 5 ಫೂಟ್ ಹಾಕಿದ್ಯಾ, ಒಂದು ವರ್ಷ 6 ಫೂಟ್ ಹಾಕಿದ್ಯಾ. ಈಗ ಅವ್ರು ಹೇಳೋದು ಕರೆಕ್ಟ್ ಐತಿ. ಆದ್ದರಿಂದ KVK ಸರ್ ವಿಜ್ಞಾನಿಗಳು ಬಂದಂತಹ ಅವರು ವಿಷಯ ಹೇಳಿದಂಥ ಅವರು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಮತ್ತು ಮುಂದೆ ಬರುವಂಥ ಬೆಳೆ ಬಗ್ಗೆಯೂ ಅವರು ತಿಳ್ಕೊಂಡು ಮುಂದೆ ಏನೇನು ಔಷಧಿಗಳು ಬೇಕು ಅನ್ನೋದರ ಬಗ್ಗೆ ಅವರ ಮಾಹಿತಿಯನ್ನು ಹೇಳಿದ್ದರಿಂದ ನಮ್ಮ ರೈತ ಬಾಂಧವರಿಗೆ ತುಂಬ ಅನುಕೂಲವಾಗಿದೆ. ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ನಾನು ಬಿಜಾಪುರ KVK ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಪಾಲ್ಗೊಂಡಿದ್ದೀವಿ. ನಾವು ಹೋದಲ್ಲೆಲ್ಲ ಪಶುಸಂಗೋಪನೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ರೈತರಲ್ಲಿ ಇರುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಇರುವಂಥ ಪರಿಹಾರ, ಮುಂದೆ ಸಂಶೋಧನೆಗೆ ತಗೊಳ್ಬೇಕಾಗುವಂಥ ಸಮಸ್ಯೆಗಳ ಬಗ್ಗೆ ಒಂದು ವಿಶೇಷವಾದ ಚರ್ಚೆಯನ್ನು ನಾವು ರೈತರ ಜೊತೆ ಮಾಡಿದ್ದೀವಿ. ಇವತ್ತಿಗೆ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಅವರಿಗೆ ಕೃಷಿಯಲ್ಲಿ ತಮ್ಮ ಈ ಮುಂಗಾರಿಗೆ ಹಂಗಾಮಿನಲ್ಲಿ ಬೇಕಾದಂಥ ಎಲ್ಲ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಲು ಕರೆ ನೀಡಿದ್ದೇವೆ. ಅದಲ್ಲದೆ ಅವರಿಗೆ ತೊಗರಿ, ಹತ್ತಿ, ಹೆಸರು ಮುಂತಾದ ಬೆಳೆಗಳಿಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅವರಿಗೆ ಸಲಹೆಯನ್ನು ಕೊಟ್ಟು ಬಿತ್ತನೆ ಮಾಡಿ ಅಂತ ನಾವು ಕರೆ ಕೊಟ್ಟಿದ್ದೇವೆ. ಸುಮಾರು 10,000 ರೈತರಿಗೆ ಅಲ್ಲದೆ 60 ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ರೈತರಿಗೆ ಮಾಹಿತಿಯನ್ನು ನೀಡಿದ್ದೇವೆ.